ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಕೆಇ ವತಿಯಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕೆಸೆಟ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದು ಇಲ್ಲಿ ಒಂದು ಕೊಟ್ಟಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಮುಂದೆ ಬರುವಂತಹ ಕೆಸೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ 2024 ಕೆಸೆಟ್ ಅನ್ನು 24 ನವೆಂಬರ್ 2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದ್ದು ಸೊ ಅದಕ್ಕೆ ಆನ್ಲೈನ್ ಅಭ್ಯರ್ಥಿ ಅಂದ್ರೆ ಅಭ್ಯರ್ಥಿಗಳಿಂದ ಅರ್ಹತೆಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನ ಕರೆಯಲಾಗಿದೆ. ಸೊ ಅಧಿಸೂಚನೆ ಹೊರಡಿಸಿದೆ ಅಂದ್ರೆ ಇವತ್ತು ಅಧಿಸೂಚನೆ ಬಂದಿದೆ. ಆನ್ಲೈನ್ ಅರ್ಜಿ 22/7/2024 ಆರಂಭವಾಗುತ್ತೆ. ಆಮೇಲೆ 22/8/2024 ಕೊನೆಯ ದಿನಾಂಕ ಇರುತ್ತೆ. 26/8/2024 ಶುಲ್ಕ ಪಾವತಿಸುವ ಒಂದು ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ಪರೀಕ್ಷೆ ದಿನಾಂಕ ನೋಡ್ರಿ 24/11/2024 ಎಕ್ಸಾಮ್ ಇರುತ್ತೆ. ಸೊ ಓಕೆ, ನಾನು ಕೂಡ ಅಪ್ಲಿಕೇಶನ್ ಆರಂಭವಾದ ಮೇಲೆ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೇನೆ. ನೀವು ಹೋಗಿ ಕರ್ನಾಟಕ ke.kr.nse ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಫಿಲ್ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ. ಸೊ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ನಂತರ ಏನಂದ್ರೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಸೆಟ್ ಪರೀಕ್ಷೆ 41 ವಿಷಯಗಳಲ್ಲಿ ನಡೆಸಲಾಗುತ್ತೆ. ಸೊ 7 ಮತ್ತು 8ರಲ್ಲಿ ನೀಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿಗಳು ಯಾವುದ ಅರ್ಹತೆಯನ್ನು ಹೊಂದಿರಬೇಕಂದ್ರೆ ಪರೀಕ್ಷೆಯನ್ನು ಪಡೆಯಲು ವಿಶ್ವವಿದ್ಯಾಲಯ ಅಂದ್ರೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆಗಳ ಅನುದಾನ ಸರ್ಕಾರಿ ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ನೇಮಕಗೊಳ್ಳಲು ಏನಪ್ಪಾ ಅಂದ್ರೆ ಅರ್ಹರಿರ್ತಾರೆ. ಆಯಾ ಸಂಸ್ಥೆಗಳ ನಿಯಮಾನುಸಾರ ಕಾಯ್ದೆ ಒಳಪಟ್ಟಿರುತ್ತದೆ. ಅಂದ್ರೆ ಈ ಒಂದು ಎಕ್ಸಾಮ್ ಇದೆಯಲ್ಲ ಇದನ್ನ, ಸೊ ಈ ಒಂದು ಎಕ್ಸಾಮ್ ಅಲ್ಲಿ ಎಲಿಜಿಬಲ್ ಆದ್ರೆ ಅವರು ಗೌರ್ಮೆಂಟ್ ಮತ್ತೆ ಸೆಮಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಗಳಲ್ಲಿ ಏನ್ ಮಾಡಬಹುದು, ಹೋಗಿ ಜಾಯ್ನ್ ಆಗ್ಬಹುದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ SC ST ಆಮೇಲೆ ತೃತೀಯ ಲಿಂಗ ಆಮೇಲೆ ವಿಕಲಚೇತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಇಲ್ಲಿ ಪಟ್ಟಿಗಳನ್ನ ಸಪರೇಟ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿ ನಿರ್ಬಂಧನೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಯಾವುದೇ ಒಂದು ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು 55% ಪಾಸ್ ಆಗಿರಬೇಕು. ಅದರ ಜೊತೆಗೆ SC ST ಮತ್ತೆ ಪ್ರವರ್ಗ ಅಭ್ಯರ್ಥಿಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳು 50% 2B 3B ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ಅವರು 50% ಅಲ್ಲಿ ಪಾಸ್ ಆಗಿರಬೇಕು. ಆಮೇಲೆ ಸರ್ಕಾರದಿಂದ ಮಾನ್ಯತೆ ಪಡೆಯುವಂತಹ ಒಂದು ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರಬೇಕು ಅಂತ ಇದು ಮಾಹಿತಿ ಕೊಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಒಂದು ಇಲ್ಲಿ ಏನಂದ್ರೆ ಮಾಹಿತಿಗಳನ್ನು ಕೊಡಲಾಗಿದೆ ಮತ್ತೆ ವಯೋಮಿತಿಗಳನ್ನು ಕೂಡ ಕೊಡಲಾಗಿದೆ. ನಾನು ಡೈರೆಕ್ಟ್ ಆಗಿ ಅರ್ಜಿ ಶುಲ್ಕದ ಬಗ್ಗೆ ಹೋಗ್ತೇನೆ. ಸಾಮಾನ್ಯ ಅಭ್ಯರ್ಥಿಗಳು 2A 2B 3B ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಪ್ರವರ್ಗ SC ST ಮತ್ತೆ ತೃತೀಯ ಲಿಂಗ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ 700 ರೂಪಾಯಿ ಫೀಸ್ ಇರುತ್ತೆ, ಅಪ್ಲಿಕೇಶನ್ ಫೀಸ್. ಸೊ ಶುಲ್ಕವನ್ನು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ. ಸೊ ಏನಂತಂದ್ರೆ ಬೇರೆ ಯಾವುದೇ ಅಂದ್ರೆ ಡಿಮಾಂಡ್ ಡ್ರಾಫ್ಟ್ ಆಮೇಲೆ ಚಲನೋ ಚೆಕ್ ಮುಖಾಂತರ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಎಕ್ಸಾಮ್ ಇಲ್ಲಿ 2 ಪೇಪರ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1ಗೆ 100 ಮಾರ್ಕ್ಸ್, ಪೇಪರ್ 2ಗೆ 200 ಮಾರ್ಕ್ಸಿನ ಎಕ್ಸಾಮ್ ನ ಬರೀಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆ ಮೊದಲು ಪರೀಕ್ಷೆ ಕೇಂದ್ರಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪತ್ರಿಕೆ 1ರಲ್ಲಿ ಏನಿರುತ್ತೆ ಅಂದ್ರೆ ಸಾಮಾನ್ಯ ಪರೀಕ್ಷೆಯ ಅಭ್ಯರ್ಥಿಗಳು ಬೋಧನೆ, ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯ ಆ ಒಂದು ಪೇಪರ್ ಇರುತ್ತೆ. 2ನೇ ಪೇಪರ್ ಅಲ್ಲಿ ನೀವು ಯಾವ ಒಂದು ಪೇಪರ್ ನ ಐಚ್ಛಿಕವಾಗಿ ಸ್ಟಡಿ ಮಾಡಿರ್ತೀರಿ ಅದರ ಮೇಲೆ ನಿಮಗೆ ವಿಷಯ ಪತ್ರಿಕೆ ಒಂದು ಎಕ್ಸಾಮ್ ಒಂದು ಇರುತ್ತೆ. ಸೊ ಟೋಟಲ್ ಆಗಿ ನೀವು ಇಲ್ಲಿ ಪೇಪರ್ 1 ಪೇಪರ್ 2 ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಸೊ ಇಲ್ಲಿ ಮಿನಿಮಮ್ ನೀವು ಅರ್ಹತೆಯನ್ನು ಪಡ್ಕೋಬೇಕಂದ್ರೆ ಪಾಸ್ ಆಗ್ಬೇಕಂತಂದ್ರೆ 2 ಪತ್ರಿಕೆಯಲ್ಲಿ ಸೇರಿ ಒಟ್ಟು 40 ಪರ್ಸೆಂಟೇಜ್ಗೆ ಅಂಕಗಳನ್ನು ತಗೋಬೇಕು. ಆಮೇಲೆ ಪೇಪರ್ 1 ಪೇಪರ್ 2 2 ಸೇರಿಸಿ ಆಮೇಲೆ SC ST 2B 3B 3A ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟ್ರಾನ್ಸ್ಜೆಂಡರ್ 35 ಅಂಕಗಳನ್ನು ಇಲ್ಲಿ ನೀವು ಎಲಿಜಿಬಿಲಿಟಿಯನ್ನು ತಗೋಬೇಕಾಗತ್ತೆ. ಸೊ ಅದರ ಜೊತೆಗೆ ಟೋಟಲ್ ಸ್ಲಾಟ್ಸ್ ಗಳನ್ನು ಕೂಡ 6% ಸಮಾನವಾಗಿ ಅಂದ್ರೆ ಅರ್ಹತೆಯ ಸಂಖ್ಯೆಯನ್ನ ಟೋಟಲ್ ಸ್ಲಾಟ್ ಅನ್ನು ಕೂಡ ಇದು ಕೊಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ನೀವು ಹೋಗಿ ಯಾವ ರೀತಿಯಾಗಿ ಒಂದು ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಕೂಡ ಅದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನಿಮಗೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಅಪ್ಡೇಟ್ ಕೂಡ ಮಾಡ್ತೇನೆ. ಸೊ ಇಲ್ಲಿ ವಿವಿಧ ಅಂದ್ರೆ ವಿಷಯಗಳನ್ನ ಕೊಡಲಾಗಿದೆ. ಈ ಒಂದು ವಿಷಯಗಳ ಮೇಲೆ ಏನಿರುತ್ತೆ ಅಂದ್ರೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಅನ್ನು ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇದು ಒಂದು ಡೀಟೇಲ್ಸ್ ಅನ್ನು ನಾವು ನಮ್ಮ ಒಂದು ಅಂದ್ರೆ KE ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡಬಹುದು. ಇಲ್ಲಿ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಈ ಒಂದು ಭಾಗದಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ.